ಇನ್ನು ಕಬ್ಬಿನ ದರಕ್ಕಾಗಿ ರೈತರು ಮಾಡ್ತಾ ಇರುವಂತ ಈ ಹೋರಾಟಕ್ಕೆ ಕರವೇ ಬೆಂಬಲವನ್ನ ಕೊಟ್ಟಿದೆ. ಕರವೇ ನಾರಾಯಣಗೌಡ ಬಣದಿಂದ ಹೆದ್ದಾರಿಯನ್ನ ಬಂದ್ ಮಾಡಿ ಹೋರಾಟಕ್ಕೆ ಸಾಥ್ ನೀಡಲಾಗಿದೆ. ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ಕರವೇ ಹೋರಾಟಗಾರರು ರೈತ ಹೋರಾಟಕ್ಕೆ ಸಾಥ್ ಕೊಟ್ಟಿದ್ದಾರೆ. ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೆದ್ದಾರಿಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಪೊಲೀಸರು ಹಾಗೆ ಕರವೇ ಕಾರ್ಯಕರ್ತರ ಮಧ್ಯೆ ವಾಗ್ವಾದ ನಡೆಯಿತು. ಕರವೇ ಜಿಲ್ಲಾಧ್ಯಕ್ಷ ದೀಪಕ್ ಗುಡಗನಟ್ಟಿ ಸೇರಿ ಹಲವರನ್ನ ವಶಕ್ಕೆ ಪಡೆಯಲಾಗಿದೆ. ಇನ್ನು ಬೆಳಗಾವಿ ಸುವರ್ಣಸೌಧದ ಮುಂದೆ ಬಿಗಿ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿಯನ್ನ ತೆರವು ಮಾಡೋದಕ್ಕೆ ಏನ್ ಪ್ರತಿಭಟನೆ ಮಾಡ್ತಾ ಇದ್ರು, ಪ್ರತಿಭಟನಾಕಾರರನ್ನ ತೆರವು ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಕಾಪಾಡುವಂತ ಕೆಲಸ ಮಾಡಬೇಕಾಗಿದೆ. ಬೆಳಗಾವಿ ಜಿಲ್ಲೆಯ ಜನಪ್ರತಿನಿಧಿಗಳು ಪ್ರತಿಭಟನೆಯ ಕಿಚ್ಚನ್ನ ಗಮನಿಸ್ತಾ ಇದ್ದೀರಿ. ಬೆಳಗಾವಿ ಹಾಗೆ ಚಿಕ್ಕೋಡಿ ಜೊತೆಗೆ ವಿಜಯಪುರ ಮೂರೂ ಕಡೆಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ. ಬೆಳಗಾವಿಯ ಗುರ್ಲಾಪುರದಲ್ಲಂತೂ ಕಳೆದ 7 ದಿನಗಳಿಂದ ನಿರಂತರವಾಗಿ ಹೋರಾಟ. ಬೆಳಗಾವಿ ಜಿಲ್ಲೆಯ ಬೇರೆ ಬೇರೆ ಭಾಗದಿಂದ ಚಿಕ್ಕೋಡಿಯ ಗುರ್ಲಾಪುರಕ್ಕಾಗಮಿಸಿ ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಬಿಜೆಪಿಯ ಸಾಥ್ ಕೂಡ ಸಿಕ್ಕಿದೆ. ಅಹೋರಾತ್ರಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. 3,900 ರೂಪಾಯಿ 3,500 ರೂಪಾಯಿ ಪ್ರತಿ ಟನ್ಗೆ ಕಬ್ಬಿಗೆ ದರವನ್ನ ನಿಗದಿ ಮಾಡಬೇಕು ಅನ್ನುವಂಥ ಆಗ್ರಹವನ್ನ ರೈತರು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಕರವೇ ಕಾರ್ಯಕರ್ತರು ರೈತರ ಹೋರಾಟಕ್ಕೆ ಸಾಥನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಪುಣೆ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇನ್ನೊಂದು ಕಡೆ ವಿಜಯಪುರದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಕಬ್ಬು ಬೆಳೆಗಾರರಿದ್ದಾರೆ. ಅಲ್ಲೂ ಕೂಡ ಬೆಳಗಾವಿಯಲ್ಲಿ ರೈತ ಹೋರಾಟದ ಕಿಚ್ಚು ಏಳ್ತಾ ಇದ್ದ ಹಾಗೆ ವಿಜಯಪುರದಲ್ಲೂ ಕಬ್ಬು ಬೆಳೆಗಾರರು ಒಗ್ಗಟ್ಟಾಗಿ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಸರ್ಕಾರ ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕು, FRP ಕೇಂದ್ರ ಸರ್ಕಾರ ನಿಗದಿ ಮಾಡುತ್ತೆ ಅಂತ ಹೇಳಿ ಕೈ ಚೆಲ್ಲಿ ಕೂರಬಾರ್ದು, ಸರ್ಕಾರ ಹೆಚ್ಚುವರಿಯಾಗಿ ಹಣವನ್ನ ಕಾರ್ಖಾನೆಗಳಿಂದ ರೈತರಿಗೆ ಕೊಡಿಸುವಂತಹ ಕೆಲಸವನ್ನ ಮಾಡಬೇಕು ಅನ್ನುವಂತಹ ಆಗ್ರಹವನ್ನ ರೈತರು ಮಾಡ್ತಿದ್ದಾರೆ. ರೈತರು ಮಾಡ್ತಾ ಇರುವಂತಹ ಈ ಪ್ರತಿಭಟನೆಗೆ, ರೈತರ ಈ ಅಹೋರಾತ್ರಿ ಧರಣಿಗೆ, ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಕಾರಣ ಏನು? ಪ್ರಮುಖವಾಗಿ ರಾಜ್ಯದಲ್ಲಿ ಕಷ್ಟಪಟ್ಟು ಶ್ರಮಿಸುವಂತಹ ಕಬ್ಬು ಬೆಳೆಗಾರರಿಗೆ ಸೂಕ್ತ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ ಒಳ್ಳೆಯ ರೇಟ್ ಸಿಗ್ತಾ ಇದೆ, ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಆ ರೇಟ್ ಸಿಗ್ತಾ ಇಲ್ಲ ಅನ್ನುವುದು ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಮೊನ್ನೆ ಸಂಧಾನ ಸಭೆ ನಡೆಯಿತು. ಆ ಸಂದರ್ಭದಲ್ಲಿ ಕಾರ್ಖಾನೆ ಮಾಲೀಕರು ನಾವು ಟನ್ಗೆ 2,900 ರೂಪಾಯಿ ಕೊಡುವುದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಹೇಳಿದ್ರು ಕಾರ್ಖಾನೆ ಮಾಲೀಕರು ಕಬ್ಬು ಬೆಳೆಗಾರರಿಗೆ. ಆದ್ರೆ ರೈತರು ಆ ಭರವಸೆಗೆ ಒಪ್ಪಲಿಲ್ಲ, ಅಥವಾ ಆ ಸಂಧಾನಕ್ಕೆ, ಆ ಪರಿಹಾರಕ್ಕೆ ರೈತರು ಒಪ್ಪಲಿಲ್ಲ. ಯಾಕಂದ್ರೆ ರೈತರು ಮಾಡ್ತಾ ಇರುವಂತಹ ಬೇಡಿಕೆ ಏನು ಅಂದ್ರೆ 1 ಟನ್ ಕಬ್ಬಿಗೆ 3,500 ರೂಪಾಯಿ ಹಣವನ್ನ ಕೊಡ್ಲೇಬೇಕು ಕಬ್ಬು ಬೆಳೆಗಾರರಿಗೆ. ಯಾಕಂದ್ರೆ ಕಟಾವು ವೆಚ್ಚ, ಸಾಗಾಣೆ ವೆಚ್ಚ ಇದೆಲ್ಲದಕ್ಕೆ ಹೋಲಿಕೆ ಮಾಡಿದ್ರೆ 3,500 ರೂಪಾಯಿ ಏನೇನು ಅಲ್ಲ. ನೀವು 2,900 ರೂಪಾಯಿ ಕೊಟ್ರೆ ನಮಗೆ ಲಾಸು. ಅಷ್ಟು ಕಷ್ಟಪಟ್ಟು ಕಬ್ಬು ಬೆಳೆಯನ್ನ ಬೆಳೆದಿರ್ತೀವಿ. ಹಾಗಾಗಿ 3,500 ರೂಪಾಯಿ ಕೊಡಬೇಕು ಅಂತ ಹೇಳಿ ರೈತರು ಪಟ್ಟನ್ನ ಹಿಡಿದಿದ್ದಾರೆ. ಇನ್ನು ಪಕ್ಕದ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಪ್ರತಿ ಟನ್ಗೆ ನಮ್ಮ ರಾಜ್ಯದ ರೈತರಿಗೆ ಸಿಗ್ತಾ ಇರುವಂತಹ ಹಣ 300ರಿಂದ 400 ರೂಪಾಯಿ ಕಡಿಮೆ. ನಮ್ಮ ರಾಜ್ಯದ ಕಬ್ಬು ಬೆಳೆಗಾರರಿಗೆ ಅಷ್ಟು ಕಡಿಮೆ ಹಣ ಸಿಗ್ತಾ ಇದೆ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆ ಸಿಗ್ತಾ ಇದೆ. ಪ್ರತಿ ಟನ್ಗೆ 3,500 ರೂಪಾಯಿ ಬೆಲೆ ಪಕ್ಕದ ಮಹಾರಾಷ್ಟ್ರದಲ್ಲಿ. ಆದ್ರೆ ಕರ್ನಾಟಕದಲ್ಲಿ ಅದಕ್ಕಿಂತ 400, 500, 600 ರೂಪಾಯಿ ಕಡಿಮೆ. ಅಲ್ಲಿ ತಕ್ಷಣಕ್ಕೆ ಹಣವನ್ನ ರೈತರಿಗೆ ಪಾವತಿ ಮಾಡುವಂತಹ ಇಲ್ಲಿ ಸಿಕ್ಕಾಪಟ್ಟೆ ತಡ ಆಗ್ತಾ ಇದೆ.
ನಿಯಮ ಇರೋದೇನು 14 ದಿನಗಳ ಒಳಗಾಗಿ ರೈತರಿಗೆ ಕಾರ್ಖಾನೆ ಮಾಲೀಕರು ಕಬ್ಬು ತಗೊಂಡ ನಂತರ ಹಣವನ್ನ ಪಾವತಿ ಮಾಡಬೇಕು. ಆದ್ರೆ ಇಲ್ಲಿ 2 ತಿಂಗಳು 3 ತಿಂಗಳಾದ್ರೂ ಕಾರ್ಖಾನೆ ಮಾಲೀಕರು ಹಣವನ್ನ ಪಾವತಿ ಮಾಡ್ತಾ ಇಲ್ಲ. ಇದರಿಂದ ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ವಿಜಯಪುರ, ಬೆಳಗಾವಿ ಸೇರಿ ಗಡಿಯ ಬೆಳೆಗಾರರು ಈಗ ಮಹಾರಾಷ್ಟ್ರದತ್ತ ಚಿತ್ತವನ್ನ ನೆಟ್ಟಿದ್ದಾರೆ. ನಾವಿಲ್ಲಿ ಮಾರಾಟ ಮಾಡಿದ್ರೆ ನಮಗ್ ಬೆಲೆ ಇಲ್ಲ, ಮಹಾರಾಷ್ಟ್ರಕ್ಕೆ ಹೋಗಿ ನಾವು ಮಾರಾಟ ಮಾಡ್ತೀವಿ ಅಂತ ಮುಂದಾಗ್ತಿದ್ದಾರೆ. ಇನ್ನೊಂದ್ ಕಡೆ ಚಾಮರಾಜನಗರ ಭಾಗದ ರೈತರು ಅವರು ತಮಿಳುನಾಡಿನ ಕಾರ್ಖಾನೆಗೆ ಕಬ್ಬು ಸಾಗಿಸುವುದಕ್ಕೆ ಮುಂದಾಗಿದ್ದಾರೆ. ಒಂದು ವೇಳೆ ಹೆಚ್ಚಿನ ಕಬ್ಬು ಅನ್ಯ ರಾಜ್ಯಗಳಿಗೆ ಹೋಗ್ಬಿಟ್ರೆ ನಷ್ಟ ಆಗೋದು ಯಾರಿಗೆ? ಸರ್ಕಾರಕ್ಕೆ ನಷ್ಟ ಆಗೋದು. ಹೀಗಾಗಿ ಸರ್ಕಾರ ಯಾವ ರೀತಿಯಾದಂತಹ ಕ್ರಮಕ್ಕೆ ಮುಂದಾಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.